ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಜೂನ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿರುತ್ತೆ, ಯಾವ ಯಾವ ರಾಶಿಯವರಿಗೆ ಸುಖ ಸಂತೋಷ ಲಭ್ಯವಾಗುತ್ತೆ, ಯಾವ ಯಾವ ರಾಶಿಯವರಿಗೆ ದುಃಖ ಆಪತ್ತು ತೊಂದರೆ ತಾಪತ್ರಯಗಳು ಬರುತ್ತೆ, ಹೇಗೆ ಪರಿಹಾರವನ್ನ ಮಾಡ್ಕೋಬೇಕು, ಈ ಒಂದು ಮಾಸದ ಜೂನ್ ತಿಂಗಳ ಮಾಸದ ಭವಿಷ್ಯ ಹೇಗಿದೆ, ಇದರ ಬಗ್ಗೆ ನಾವು ಗಮನವನ್ನ ಕೊಟ್ಟಾಗ ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಜನ್ಮದಲ್ಲೇ ಶನಿ ಅಂದ್ರೆ ದ್ವಾದಶದಲ್ಲಿ ಶನಿ ಮೀನ ರಾಶಿಗೆ ಶನಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಏಳರಾಟ ಶನಿ ಪ್ರಾರಂಭವಾಗಿದೆ. ಮನಸ್ಸಿನ ಮೇಲೆ ಬಹಳಷ್ಟು ದುಷ್ಟ ಪರಿಣಾಮಗಳನ್ನ ಈಗಾಗಲೇ ಬೀರ್ತಾ ಇದೆ. ಮನೋವ್ಯತೆ, ಮನಸ್ಸಿನಲ್ಲಿ ಖಿನ್ನತೆಗಳು, ಮನಸ್ಸಿನ ಮೇಲೆ ದುಷ್ಟ ಪರಿಣಾಮಗಳು, ಆಗಾಗ ಮನಕ್ಲೇಶಗಳು, ಬಹಳಷ್ಟು ದೂರಾಲೋಚನೆ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗ್ತಾ ಇದೆ ಶನಿಗ್ರಹದಿಂದ. ವ್ಯಯಸ್ಥಾನದಲ್ಲಿ ಶನಿ, ನಷ್ಟಗಳು, ಬರಬೇಕಾಗಿರ್ತಕ್ಕಂಥ ಹಣವೂ ಕೂಡ ನಿಮ್ ಕೈ ಸೇರ್ತಾ ಇಲ್ಲ, ಇನ್ನೊಬ್ಬರ ಕೈಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಸಾಧ್ಯತೆಗಳು, ಇನ್ನೊಬ್ಬರ ಕೈಯಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಇವೆಲ್ಲವೂ ಕೂಡ ಕಂಡು ಬರುತ್ತೆ. ಇನ್ನು ಗುರು ಮೇಷ ರಾಶಿಗೆ 3ನೇ ಮನೆಯಲ್ಲಿ ಗುರು, ಮಿಥುನ ರಾಶಿಯಲ್ಲಿ ಗುರು ಸಂಚಾರವನ್ನ ಮಾಡ್ತಾ ಇದ್ದಾರೆ. ಗುರು ಬಲ ಅಂತಕ್ಕಂಥದ್ದು ಅತಿ ಮುಖ್ಯ ಮನುಷ್ಯನಿಗೆ. ಗುರು ಬಲ ಅಂತಕ್ಕಂಥದ್ದಿಲ್ಲ ಅಂದರೆ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ. ಗುರು 3ರಲ್ಲಿ ಅನರ್ಥಗಳನ್ನ ಮಾಡ್ತಾನೆ. ನೀವ್ ಏನೇ ಮಾತಾಡಿದ್ರು ಸಹಿತ ಅದು ಮಿಸ್ಅಂಡರ್ಸ್ಟ್ಯಾಂಡ್ ಅಂತಕ್ಕಂಥದ್ದಾಗತ್ತೆ. ಜಾಗ್ರತೆಯನ್ನ ವಹಿಸಿ ಮಾತನಾಡಬೇಕಾದ್ರೆ ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇಲ್ಲ ಅಂದ್ರೆ ಅನರ್ಥಗಳಾಗಿ, ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಶತ್ರು ಬಾಧೆಗಳು ಅಂತಕ್ಕಂಥದ್ದು ಉತ್ಪತ್ತಿಯಾಗತ್ತೆ. ಅದಕ್ಕೆ ಹೇಳುವುದು ಶತ್ರು ಬಾಧೆಯಲ್ಲಿ 4 ವಿಧಗಳು. ಶತ್ರು ಬಾಧೆ: ಹಿತಶತ್ರು, ಅಹಿತಶತ್ರು, ಕ್ರೂರ ಶತ್ರು, ನೀಚ ಶತ್ರು. ಹೀಗೆ ಶತ್ರು ಬಾಧೆ ಅಂತಕ್ಕಂಥದ್ದನ್ನ ನೀವು ಎದುರಿಸಬೇಕಾಗತ್ತೆ. ಅವರು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳಬೇಕಾಗತ್ತೆ. ಮೋಸ ದ್ರೋಹಕ್ಕೆ ಒಳಗಾಗಬೇಕಾಗತ್ತೆ. ಇನ್ನ ಆರೋಗ್ಯದ ಕಡೆ ಗಮನವನ್ನ ಹರಿಸಿದಾಗ ಜಾಯಿಂಟ್ ಪೈನ್ ಅಂತಕ್ಕಂಥದ್ದು, ಕೈಕಾಲಿಗೆ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಇದ್ದಕ್ಕಿದ್ದಾಗೆ ಯಾವುದಾದ್ರೂ ಅಂಗಹೂನತೆ ಆಗ್ತಕ್ಕಂಥ ಸಾಧ್ಯತೆ, ಅಥವಾ ಚಿಕಿತ್ಸೆಗಳಿಗೋಸ್ಕರ ಬಹಳಷ್ಟು ಹಣವನ್ನ ಖರ್ಚು ಮಾಡ್ತಕ್ಕಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ಹೆಚ್ಚಾಗಿ ಕಂಡು ಬರುತ್ತೆ. ಇನ್ನು ಬಹಳಷ್ಟು ಜನ ಮೇಷರಾಶಿಯವರ ಕೇಳ್ತೀರ, ಗುರುಗಳೇ ನನಗೆ ಸೈಟ್ ತಗೊಳ್ಳೋ ಯೋಗ ಇದೆಯಾ, ನನಗೆ ವಾಹನ ಕೊಂಡುಕೊಳ್ತಕ್ಕಂಥ ಯೋಗ ಇದೆಯಾ, ನನಗೆ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲಗಳು ಪ್ರಾಪ್ತಿಯಾಗತ್ತಾ ಅಥವಾ ಇಲ್ವಾ? ಇಂಥ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಈ ಜೂನ್ ತಿಂಗಳಲ್ಲಿ ಹುಡುಕಿದಾಗ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಲಾಭಗಳನ್ನ ನೋಡ್ತಕ್ಕಂಥ ಸಾಧ್ಯತೆ. ನೀವು ಏನ್ ಅನ್ಕೊಂಡಿರ್ತೀರಾ ಅಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಚ್ಚರಿಕೆಯಿಂದ ಈ ಮಾಸವನ್ನ ಕಳೀತಕ್ಕಂಥ ಕೆಲಸವನ್ನ ಮಾಡಿ. ಹಾಗಾದ್ರೆ ಈ ಮಾಸದಲ್ಲಿ ನೀವು ಏನೆಲ್ಲ ಪರಿಹಾರವನ್ನ ಮಾಡಬಹುದು, ಏನು ಮಾಡಿದರೆ ನಿಮಗೆ ಒಳ್ಳೆಯ ಫಲ ಅಂತಕ್ಕಂಥದ್ದು ಸಿಗತ್ತೆ? ಪ್ರತಿನಿತ್ಯ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ಹೋಗಿ ವಿಳ್ಳೆದೆಲೆಯನ್ನ ನಿಮ್ಮ ಯಥಾನುಶಕ್ತಿ ಎಷ್ಟಾಗುತ್ತೋ ಅಷ್ಟು ವಿಳ್ಳೆದೆಲೆಯನ್ನ ಅರ್ಪಣೆಯನ್ನ ಮಾಡಿ, ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ, ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಈ ಮಂತ್ರವನ್ನ ಹೇಳಿ ಒಂದು 10 ನಿಮಿಷ ಪ್ರತಿನಿತ್ಯ ಆಂಜನೇಯ ದೇವಸ್ಥಾನದಲ್ಲಿ ಕೂತು ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ, ಸಿಂಧೂರ ಧಾರಣೆಯನ್ನ ಮಾಡಿ, ನೀವು ತೀರ್ಥ ಪ್ರಸಾದವನ್ನ ತಗೊಂಡು ಮನೆಯಲ್ಲಿ ಬಂದು ಮುಂದೆ ಬರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ತುಂಬಾ ಒಳಿತು. ಈ ರೀತಿ ಮಾಡೋದ್ರಿಂದ ಮೇಷರಾಶಿಯವರಿಗೆ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳು ಸ್ವಲ್ಪ ಮಟ್ಟಿಗಾದರೂ ಕಮ್ಮಿ ಆಗತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಇದು ಮೇಷರಾಶಿಯ ಭವಿಷ್ಯ.